ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಅಪ್ಲೋಡ್ ಆಗ್ತಾ ಇರತಕ್ಕಂತ ಫಂಡಮೆಂಟಲ್ ಸೀರೀಸ್ ವಿಡಿಯೋಸ್ಗಳಲ್ಲಿ ನಾವು ಕಂಪನಿಯ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಟೆಕ್ನಿಕಲ್ ಅನಾಲಿಸಿಸ್ ರಿಲೇಟೆಡ್ ಸುಮಾರು ಜನ ನಮಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರೆ, ಸರ್ ಟೆಕ್ನಿಕಲ್ ಅನಾಲಿಸಿಸ್ ವಿಡಿಯೋಸ್ಗಳು, ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳ್ಕೊಂಡು. ಸೊ ಇದ್ರ ರಿಲೇಟೆಡ್ ವಿಡಿಯೋಸ್ಗಳು ಸುಮಾರು ವಿಡಿಯೋಸ್ಗಳು ಅಪ್ಲೋಡ್ ಆಗಿ ಹೋಗ್ತಾ ಇದೆ ಬರ್ತಕ್ಕಂಥ ದಿನಗಳಲ್ಲಿ. ಇನ್ ಕೇಸ್ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ಇವತ್ತಿನ ಈ ವಿಡಿಯೋ ಮೂಲಕ ಟಾಪ್ 5 ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಯಾವ ರೀತಿ ಆ ಒಂದು ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡೋದು, ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ ಅದು, ಹಾಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು, ಸೊ ಯಾವ ರೀತಿ ಈ ಟಾಪ್ 5 ಇಂಡಿಕೇಟರ್ಸ್ ಗಳನ್ನ ಪ್ಲಾಟ್ ಮಾಡೋಕ್ಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ಚಾರ್ಟ್ ಅಲ್ಲಿ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಯಾವ ರೀತಿ ನಿರ್ಧಾರಗಳನ್ನ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ಮೇಲೆ ತಗೋಬಹುದು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊಟ್ಟ ಮೊದಲಿಗೆ ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನಪ್ಪಾ. ಬ್ರಾಡ್ ಆಗಿ ಹೇಳ್ಬೇಕಪ್ಪ ಅಂತ ಅಂದ್ರೆ, ಈಗ ಅಪ್ರೋಚ್ ಮಾಡ್ತಾ ಇದಾರೆ ಒಂದು 10 ಜನ 20 ಜನ ಇದಾರೆ, 100 ಜನ ಇದಾರೆ, ಅಪ್ರೋಚ್ ಮಾಡ್ತಾ ಇದಾರೆ ಮಾರ್ಕೆಟ್ಗೆ ಅಂತ ಅಂದ್ರೆ ಫಂಡಮೆಂಟಲಿ ನೋಡ್ತಕ್ಕಂತಹ ಜನಗಳು ಬೇರೆ ಇರ್ತಾರೆ ಮಾರ್ಕೆಟ್ ಅನ್ನ. ಸೊ ಬೇಸಿಕಲಿ ಲಾಂಗ್ ಟರ್ಮ್ ವ್ಯೂ ಇರ್ತಕ್ಕಂಥವ್ರು ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡ್ತಾರೆ ಐಡಿಯಲಿ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಅಂದ್ರೆ ಮಾರ್ಕೆಟ್ ಅನ್ನ ಚಾರ್ಟ್ ಮುಖಾಂತರ ನೋಡ್ತಕ್ಕಂಥದ್ದು. ಅಂದ್ರೆ ಈಗ ಲೈನ್ ಚಾರ್ಟ್ ಬರುತ್ತೆ, ಕ್ಯಾಂಡಲ್ಸ್ಟಿಕ್ ಚಾರ್ಟ್ಸ್ ಗಳು ಬರುತ್ತೆ, ಬಾರ್ ಚಾರ್ಟ್ ಬರುತ್ತೆ, ಸುಮಾರು ರೀತಿಯಾದಂತಹ ಚಾರ್ಟ್ಸ್ ಗಳು. ಸೊ ಬೇಸಿಕಲಿ ಗ್ರಾಫ್ಸ್ ಗಳ ಮೂಲಕ ಮಾರ್ಕೆಟ್ ಅನ್ನ ನೋಡ್ತಕ್ಕಂತಹ ವಿಧ ಅಂತ ಹೇಳ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ. ಸೊ ಭಾವ್ ಭಗವಾನ್ ಚೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಗುಜರಾತ್ ಅಲ್ಲಿ. ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ ಪ್ರೈಸ್ ಅಥವಾ ಬೆಲೆನೇ ಒಂದು ಭಗವಂತ ಆಗಿರುತ್ತೆ ಅಂತ ಹೇಳ್ಕೊಂಡು. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಗುಡ್ ನ್ಯೂಸ್ ಇರಲಿ, ಬ್ಯಾಡ್ ನ್ಯೂಸ್ ಇರಲಿ, ಯಾವುದೇ ರೀತಿಯಾದಂತಹ ಇನ್ಸೈಡ್ ಮಾಹಿತಿ ಇರುತ್ತೆ ಕಂಪನಿದು ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ದು, ಆ ಸ್ಟಾಕಿನ ಬೆಲೆಯಲ್ಲಿ ಆಟೋಮೆಟಿಕಲಿ ತೋರಿಸುತ್ತೆ. ಸೊ ಬೇಸಿಕಲಿ ಯಾವುದೇ ಒಂದು ಕಂಪನಿಯಲ್ಲಿ ಚೆನ್ನಾಗಿದೆ, ಇನ್ಫಾರ್ಮೇಶನ್ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಜಾಸ್ತಿ ಜನಗಳು ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸ್ಟಾಕ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಮಿಲರ್ಲಿ ಏನಾದ್ರು ಬ್ಯಾಡ್ ನ್ಯೂಸ್ ಆ ತರದ್ ಏನಾದ್ರು ಇತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಬೆಲೆಯ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ, ಬೆಲೆ ಕುಸಿತಾ ಹೋಗುತ್ತೆ. ಸೊ ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಟ್ರೇಡರ್ಸ್ ಗಳು ಏನ್ ಮಾಡ್ತಾರೆ, ಜಾಸ್ತಿ ಫಂಡಮೆಂಟಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಮೈಕ್ರೋ ಎಕನಾಮಿಕ್ಸ್ ಇದನ್ನೆಲ್ಲ ನೋಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಚಾರ್ಟ್ ಮುಖಾಂತರ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಅದ್ರ ಬೇಸಿಸ್ ಅಲ್ಲಿ ಒಂದು ಪ್ರಾಬಬಿಲಿಸ್ಟಿಕ್ ಡಿಸಿಷನ್ಸ್ ಅಂದ್ರೆ ಆಗ್ಬಹುದು ಅಥವಾ ನಿರೀಕ್ಷಿತ ಒಂದು ನಿರ್ಧಾರವನ್ನ ತಗೊಳ್ತಕ್ಕಂತಹ ಕೆಲಸವನ್ನ ಟ್ರೇಡರ್ಸ್ ಗಳು ಮಾಡ್ತಾರೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ ಟಾಪ್ 5 ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳು ಯಾವುದು. ಸೊ ಬೇಸಿಕಲಿ ಪ್ರೈಸ್ ಆಕ್ಷನ್ ಅಂತ ಬರುತ್ತೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಸುಮಾರು ರೀತಿಯಾದಂತಹ ಮಾಹಿತಿಗಳಿದೆ. ಸೊ ಇದ್ರ ಬಗ್ಗೆ ನಾವು ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟಾಪ್ 5 ಇಂಡಿಕೇಟರ್ಸ್ ಗಳನ್ನ ಫಂಡಮೆಂಟಲ್ ಅನಾಲಿಸಿಸ್ ಜೋಡಿನೇ ನೀವು ಈ ಒಂದು ಇಂಡಿಕೇಟರ್ಸ್ ಗಳನ್ನು ಕೂಡ ಕಂಬೈನ್ ಮಾಡಬಹುದಾಗಿರುತ್ತೆ. ಸೊ ಆ ಟಾಪ್ 5 ಇಂಡಿಕೇಟರ್ಸ್ ಗಳನ್ನ ಪ್ರಾಪರ್ ಆಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂತಹ ಇಂಡಿಕೇಟರ್ ಮೋಸ್ಟ್ ಫೇಮಸ್ ಇಂಡಿಕೇಟರ್ ಅಂತಾನೆ ಹೇಳ್ಬೋದು, ಮೂವಿಂಗ್ ಆವರೇಜ್ ಅಂತ ಹೇಳ್ಕೊಂಡು. ಹೆಸರು ಹೇಳೋ ಪ್ರಕಾರನೇ ಓವರ್ ಆಲ್ ಈಗ ಲಾಸ್ಟ್ 10 ದಿನದ್ದು 20 ದಿನದ್ದು ನಿಮ್ಮ ಒಂದು ಸೆಲೆಕ್ಷನ್ ಬೇಸಿಸ್ ಅಲ್ಲಿ ಎಷ್ಟು ದಿನ ನೀವು ಸೆಲೆಕ್ಟ್ ಮಾಡ್ತೀರೋ ಅಷ್ಟು ದಿನದ ಒಂದು ಆವರೇಜ್ ಪ್ರೈಸ್ ಅನ್ನ ನಿಮ್ಗೆ ಇವತ್ತಿನ ಮಟ್ಟಿಗೆ ತಂದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತಿನ ಕಂಡೀಷನ್ ನಾವು ಇದೆಯಪ್ಪ, ಲಾಸ್ಟ್ 100 ಡೇಸ್ ಮೂವಿಂಗ್ ಆವರೇಜ್ ಅಂತ ಅಂದ್ರೆ ಕಳೆದ 100 ಡೇಸ್ ಏನಾಗಿದೆಯೋ ಟ್ರೇಡ್ ಆಗಿದೆಯೋ ಆ 100 ದಿನಗಳ ಅಥವಾ 100 ದಿನಗಳ ಕ್ಲೋಸಿಂಗ್ ಪ್ರೈಸಸ್ ಅಲ್ಲಿ ನೀವು ಪ್ಲಾಟ್ ಮಾಡ್ತಿದ್ರ ಅಂತಂದ್ರೆ ಎಷ್ಟು ದಿನಕ್ಕೆ ಎವ್ರಿ ಡೇ ಕ್ಲೋಸ್ ಆಗಿದೆ ಅನ್ನೋದನ್ನ ಆವರೇಜ್ ನಂಬರ್ ಏನಿದೆಯೋ ಆ ಎವರೇಜ್ ನಂಬರ್ ಅನ್ನ ಇವತ್ತಿನ ಮಟ್ಟಿಗೆ ತೋರಿಸುತ್ತೆ ಈ ನಂಬರ್. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ, ಆವರೇಜ್ ಆಗಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಗೆ ಮೂವ್ ಆಗ್ತಾ ಇದೆ, ಇದು ನಂಬರ್ 1. ಎರಡನೇದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಆವರೇಜ್ ಪ್ರೈಸ್ ಕಿನ್ನ ಜಾಸ್ತಿ ಇದೆಯಾ. ಸೊ ಅದರ ಅರ್ಥ ಏನು, ಆವರೇಜ್ ಪ್ರೈಸ್ ಕಿನ್ನ ಅಥವಾ ಮೂವಿಂಗ್ ಆವರೇಜ್ ಮೇಲೆ ಪ್ರೆಸೆಂಟ್ ಪ್ರೈಸ್ ಅಥವಾ ಬೆಲೆ ನಡೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಹೇಳ್ತಾರೆ. ಅಟ್ ದ ಅಪೋಸಿಟ್ ಸೈಡ್ ಈಗ ಮೂವಿಂಗ್ ಆವರೇಜ್ ಅಥವಾ ಆವರೇಜ್ ಪ್ರೈಸ್ ಕಿನ್ನ ಕೆಳಗಡೆಗೆ ಮಾರ್ಕೆಟ್ ಬೆಲೆ ಅಥವಾ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ನೆಗೆಟಿವ್ ಡೈರೆಕ್ಷನ್ ಅಥವಾ ಬಿಯರಿಶ್ ಮಾರ್ಕೆಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಇದನ್ನ ಒಂದು ಚಾರ್ಟ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನೀವಿವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಬೇಸಿಕಲಿ ಇದು ಗ್ರೋತ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಗ್ರೋ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಯಾವುದೋ ಒಂದು ರ್ಯಾಂಡಮ್ ಸ್ಟಾಕ್ ನ ತಗೊಳ್ತೀನಿ, ITC ಅಂತ ಸರ್ಚ್ ಕೊಟ್ರೆ ಸೊ ಬೇಸಿಕಲಿ ITC ಒಂದು ಇನ್ಫಾರ್ಮೇಶನ್ ನಮಗೆ ಕಾಣಿಸುತ್ತೆ, ಇದರಲ್ಲಿ ಸುಮಾರು ಮಾಹಿತಿಗಳಿದೆ. ಸೊ ಈ ಚಾರ್ಟಿನ ಕೆಳಗಡೆಗೆ ಟೆಕ್ನಿಕಲ್ ಅಂತ ಕಾಣಿಸ್ತಾ ಇದಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಹೊಸ ವಿಂಡೋ ನಮಗೆ ಸಿಗುತ್ತೆ. ಸೊ ಈ ವಿಂಡೋ ಮೂಲಕ ಒಂದು ಕಂಪ್ಲೀಟ್ ದೊಡ್ಡ ಚಾರ್ಟ್ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಈ ಚಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಸುಮಾರು ಮಾಹಿತಿಗಳಿದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇದ್ರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಸೊ ಈಗ ಪ್ಲಾಟ್ ಮಾಡೋದು ಹೇಗಪ್ಪ ಮೂವಿಂಗ್ ಆವರೇಜ್ ಅನ್ನ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಮೇಲ್ಗಡೆಗೆ ರೈಟ್ ಕಾರ್ನರ್ ಅಲ್ಲಿ 3-4 ಆಪ್ಷನ್ಸ್ ಗಳು ಏನ್ ಕಾಣಿಸ್ತಾ ಇದೆಯೋ, ಡೇ ಅಂತ ಕಾಣಿಸ್ತಾ ಇದೆ. ಸೊ ಇದು ಡೇ ಅಂತ ಅಂದ್ರೆ ನೀವು ಇಲ್ಲಿ ಟೈಮ್ ಫ್ರೇಮ್ ನ ಚೇಂಜ್ ಮಾಡಬಹುದು. ಸೊ ಬೇಸಿಕಲಿ ಇವಾಗ ಡೇ ಅಂತ ಅಂದ್ರೆ ಒಂದೊಂದು ದಿನಕ್ಕೂ ಒಂದೊಂದು ಚಾರ್ಟ್ ಪ್ಲಾಟ್ ಆಗುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಂಡಿಕೇಟರ್ಸ್ ನ ಕ್ಲಿಕ್ ಮಾಡ್ತೀನಿ. ಇಂಡಿಕೇಟರ್ಸ್ ಅಲ್ಲಿ ಸುಮಾರು ಫೇಮಸ್ ಇಂಡಿಕೇಟರ್ಸ್ ಗಳನ್ನ ಆಲ್ರೆಡಿ ನಾವು ಇಲ್ಲಿ ಮೆನ್ಷನ್ ಮಾಡಿ ತೋರಿಸಿರ್ತೀವಿ. ನೀವು ನೋಡ್ತಾ ಇರಬಹುದು RSI, MACD ಅಥವಾ MACD ಅಂತ ಹೇಳ್ತಾರೆ, ವಿವ್ಯಾಪ್ ಅಂತ ಹೇಳ್ತಾರೆ, ಮೂವಿಂಗ್ ಆವರೇಜ್ ಅಂತ ಇದೆ, ಬಾಲಿಂಜರ್ ಬ್ಯಾಂಡ್ಸ್ ಇದೆ, ಪಿವೋಟ್ ಪಾಯಿಂಟ್ಸ್ ಅಂತ ಬರುತ್ತೆ, ವಾಲ್ಯೂಮ್ ಅಂಡರ್ಲೇ. ಇದರಲ್ಲಿ ಇನ್ನೂ ಸುಮಾರು ಇಂಡಿಕೇಟರ್ಸ್ ಗಳು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ನಾನು ಇವಾಗ ಮೂವಿಂಗ್ ಆವರೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ತಾ ಇರಬಹುದು, ದ ಮೂವ್ಮೆಂಟ್ ನಾನು ಕ್ಲಿಕ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ಇಲ್ಲಿ 50 ಅಂತ ಕಾಣಿಸ್ತಾ ಇದೆ ನೋಡಿ. ಕರ್ಸರ್ ನ ಫಾಲೋ ಮಾಡಿ MA50 ಅಂತ ಅಂದ್ರೆ
ಕಳೆದ 50 ದಿನಗಳ ಅಥವಾ ನಾನು ಇಲ್ಲಿ ಡೈಲಿ ಟೈಮ್ ಫ್ರೇಮ್ ತಗೊಂಡಿರೋದ್ರಿಂದ ಕಳೆದ 50 ದಿನಗಳ ಆವರೇಜ್ ಪ್ರೈಸ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ ಆಗಿರುತ್ತೆ. ಬೈ ಡಿಫಾಲ್ಟ್ 50 ಡೇ ಮೂವಿಂಗ್ ಆವರೇಜ್ ನಿಮಗೆ ಸಿಗುತ್ತೆ ಇಲ್ಲಿ. ಇದನ್ನ ನೀವು ಚೇಂಜ್ ಮಾಡಬಹುದು. ಇಲ್ಲಿ ಸೆಟ್ಟಿಂಗ್ ಏನ್ ಕಾಣಿಸ್ತಾ ಇದೆಯೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆಟ್ಸ್ ಸೇ ನಿಮಗೆ 50 ದಿನದ ಮೂವಿಂಗ್ ಆವರೇಜ್ ಬೇಡಪ್ಪ, 200 ಡೇ ಮೂವಿಂಗ್ ಆವರೇಜ್ ನೋಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ 200 ಡೇ ಮೂವಿಂಗ್ ಆವರೇಜ್ ಇಸ್ ಬೇಸಿಕಲಿ ಸ್ವಲ್ಪ ಸ್ಪೆಷಲ್ ಒನ್, ಬಿಕಾಸ್ ಆಲ್ಮೋಸ್ಟ್ ನಮಗೆ ಒಂದು ವರ್ಷದ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ ಇದು. ಸೊ ಹಾಗಾಗಿ ಸುಮಾರು ಜನ ಇದನ್ನ ಫಾಲೋ ಮಾಡ್ತಾರೆ. 200 ಡೇ ಮೂವಿಂಗ್ ಆವರೇಜ್ ನಾವು ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ರೆಡ್ ಲೈನ್ ಏನಿದೆಯೋ ದಿಸ್ ಇಸ್ ದ ಮೂವಿಂಗ್ ಆವರೇಜ್. ಇದನ್ನೇ ಮೂವಿಂಗ್ ಆವರೇಜ್ ಅಂತ ನಾವು ಹೇಳ್ಬೋದು. ಸದ್ಯದ ಬೆಲೆ ಎಷ್ಟಿದೆಪ್ಪ 233.58 ಮೂವಿಂಗ್ ಆವರೇಜ್ ಬೆಲೆ ಆಗಿರುತ್ತೆ. ಸೊ ಪ್ರೆಸೆಂಟ್ ಈ ಒಂದು ಶೇರಿನ ಬೆಲೆ ಎಲ್ಲಿ ನಡೀತಾ ಇದೆ 267. ನೀವು ನೋಡ್ತಾ ಇರಬಹುದು, ಕರ್ಸರ್ನ ಫಾಲೋ ಮಾಡಿ 267ರಲ್ಲಿ ಟ್ರೇಡ್ ಆಗ್ತಾ ಇದೆ. ಇದರ ಅರ್ಥ ಏನು, ಮೂವಿಂಗ್ ಆವರೇಜ್ ಅಥವಾ ಲಾಸ್ಟ್ 200 ದಿನಗಳ ಆವರೇಜ್ ಪ್ರೈಸ್ ಮೇಲೆ ಪ್ರೆಸೆಂಟ್ ಬೆಲೆ ನಡೀತಾ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಏನರ್ಥ, ಪಾಸಿಟಿವ್ ಟ್ರೆಂಡ್ ಅಥವಾ ಸದ್ಯದ ಮಟ್ಟಿಗೆ ಈ ಒಂದು ಸ್ಟಾಕಿನ ಬೆಲೆ ಪಾಸಿಟಿವ್ ಟ್ರೆಂಡ್ ಅಥವಾ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ಕೊಡು. ಸೊ ಸಿಮಿಲರ್ಲಿ ಇದನ್ನೇ ನಾವು ಇನ್ನೊಂದು ಡೈರೆಕ್ಷನ್ ಅಲ್ಲಿ ನೋಡೋಣ, ಚೆಕ್ ಮಾಡಿ ನೀವು ನೋಡ್ತಾ ಇರಬಹುದು ಇಲ್ಲಿ. ಸೊ ಗಮನಿಸಿ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಏನಾಯ್ತು, ಇಲ್ಲಿಂದ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ಲಿಕ್ಕೆ ಶುರು ಆಯ್ತು. ಚಾರ್ಟ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಬರೋಕ್ ಶುರು ಆಯ್ತು. ಅದಾದ್ಮೇಲೆ ನೀವು ಗಮನಿಸ್ತಾ ಇರಬಹುದು ಆಲ್ಮೋಸ್ಟ್ 287ರಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಈ ವಾಪಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಬರೋವರೆಗೂ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿತ್ತು. ಆಲ್ಮೋಸ್ಟ್ ಒಂದು ವರ್ಷದ ಟ್ರೆಂಡ್ ಅಂತಾನೆ ಹೇಳ್ಬೋದು. 200 ಡೇ ಮೂವಿಂಗ್ ಅವರೇಜ್, 50 ಡೇ ಮೂವಿಂಗ್ ಅವರೇಜ್, 21 ಡೇ ಮೂವಿಂಗ್ ಅವರೇಜ್, 9 ಡೇ ಮೂವಿಂಗ್ ಅವರೇಜ್, ಇದೆಲ್ಲ ತುಂಬಾ ಒಂದು ಫೇಮಸ್ ಮೂವಿಂಗ್ ಅವರೇಜಸ್ ಗಳು ಅಂತ ಹೇಳ್ಬೋದು ಬೇಸ್ಡ್ ಆನ್ ದ ಯೂಸೇಜ್. ಸೊ ಬೇಸಿಕಲಿ ಜಾಸ್ತಿ ಜನಗಳು ಯೂಸ್ ಮಾಡ್ತಕ್ಕಂತಹ ಮೂವಿಂಗ್ ಅವರೇಜ್ ನಂಬರ್ ಗಳಾಗಿರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಸುಮಾರು ಕ್ವಶನ್ಸ್ ಗಳು, ಪ್ರಶ್ನೆಗಳು ಹುಡ್ತಾ ಇರಬಹುದು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ. ಸಪೋಸ್ ಬಿಗಿನರ್ ಆಗಿದ್ರೆ ಸರ್ ಇದು ನನಗೆ ಗೊತ್ತಾಗ್ತಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ಆ ಒಂದು ಕ್ವಶನ್ಸ್ ಗಳನ್ನ ತಿಳಿಸಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನೆಕ್ಸ್ಟ್ ಇಂಡಿಕೇಟರ್ ಮೂವ್ ಆಗೋಣ. ನನಗೆ ಬಹಳ ಹತ್ರವಾಗಿರ್ತಕ್ಕಂಥ ಇಂಡಿಕೇಟರ್ ಇದು RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳ್ಕೊಂಡು. ಹೆಸರು ಹೇಳೋ ಪ್ರಕಾರನೇ ಓವರ್ ಆಲ್ ಪ್ರೆಸೆಂಟ್ ಮಾರ್ಕೆಟಿನ ಸ್ಟ್ರೆಂತ್ ಎಷ್ಟಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಒಂದು ಇಂಡಿಕೇಟರ್ ಆಗಿರುತ್ತೆ. ಇದನ್ನ ಎರಡು ರೀತಿಯಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದನ್ನ ಚಾರ್ಟ್ ಮುಖಾಂತರನೇ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದ ಚಾರ್ಟ್. ಚಾರ್ಟ್ ಅಲ್ಲಿ ನಾವು ಹೋಗೋದಾದ್ರೆ ಮೂವಿಂಗ್ ಅವರೇಜ್ ಇದೆ, ಹಾಗೆ ಇದೆ, ಅದನ್ನೇ ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸೊ ಅಗೇನ್ ನಾನು ಇಂಡಿಕೇಟರ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು RSI. ಸೊ RSI ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಪರೇಟ್ ಇನ್ನೊಂದು ಚಾರ್ಟ್ ಆಗಿ ನಮಗೆ ಇದು ಕಾಣ್ಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಎರಡು ವಿಂಡೋಗಳು ಬಂದ್ಬಿಡ್ತು. ನಾನು RSI ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ವಿಂಡೋ, ಕೆಳಗಡೆ ಇನ್ನೊಂದು ವಿಂಡೋದಲ್ಲಿ RSI ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ನಂಬರ್ ತರ ಕಾಣಿಸ್ತಾ ಇದೆ. ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್ ಏನಿದೆ ಅಂತ ಹೇಳ್ಕೊಂಡು. ಸೊ ಇಲ್ಲೇನ್ ನಮಗೆ ಲೈನ್ ಚಾರ್ಟ್ ಕಾಣಿಸ್ತಾ ಇದೆ, ಹೈಲೈಟ್ ಆಗಿರೋ ಲೈನ್ ಚಾರ್ಟ್ ನೀವು ನೋಡ್ತಾ ಇರಬಹುದು. ಬೈ ಡಿಫಾಲ್ಟ್ 14 ದಿನದ ಒಂದು ಆವರೇಜ್ ಅನ್ನ ತಗೊಳುತ್ತೆ, 14 ದಿನದ ಡೇಟಾವನ್ನ ತಗೊಳುತ್ತೆ. ಕಳೆದ 14 ದಿನದಲ್ಲಿ ಎಷ್ಟು ಸ್ಟ್ರೆಂತ್ ಇದೆಯಪ್ಪ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಎರಡು ರೀತಿಯಲ್ಲಿ ಯೂಸ್ ಮಾಡಬಹುದು. ನಂಬರ್ 1 ಹೇಗೆ ಅಂತ ಅಂದ್ರೆ RSI ವ್ಯಾಲ್ಯೂ, ಈ ಏನ್ ಬ್ಲಾಕ್ ಲೈನ್ ಏನಿದೆಯೋ ಇದೇ RSI ಆಗಿರುತ್ತೆ. ಸೊ ನೀವು ಈಸಿಯಾಗಿ ಫಸ್ಟ್ ಲೆವೆಲ್ ಅಲ್ಲಿ ನೋಡ್ತಾ ಇರಬಹುದು. ಸೊ ಬೇಸಿಕಲಿ ಇದನ್ನ ಓವರ್ ಬಾಟ್ ಓವರ್ ಸೋಲ್ಡ್ ಝೋನ್ಸ್ ಅಂತ ಹೇಳ್ತಾರೆ. ಸೊ ಏನಪ್ಪಾ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಲೈಟ್ ಆಗಿದೆ ನೋಡಿ ಈ ಏರಿಯಾ. ಸೊ ಇದು 70 ಮೇಲೆ ಬಂದಾಗ 70 ಮೇಲೆ RSI ಹೋಗ್ತಾ ಇದೆ ಅಂತಂದ್ರೆ ಜಾಸ್ತಿ ಮೂವ್ ಆಗ್ಬಿಟ್ಟಿದೆ ಮೇಲ್ಗಡೆ, ಮಾರ್ಕೆಟ್ ಸ್ಟ್ರೆಂತ್ ಜಾಸ್ತಿ ಆಗ್ಬಿಟ್ಟಿದೆ. ಅದರ ಅರ್ಥ ಜಾಸ್ತಿ ಜನಗಳು ಬೈ ಮಾಡ್ಬಿಟ್ಟಿದ್ದಾರೆ, ಆಪರ್ಚುನಿಟಿ ಲೆವೆಲ್ ಕಡಿಮೆ ಇದೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಓವರ್ ಬಾಟ್ ಅಂತ ಹೇಳ್ತಾರೆ. ಸೊ ಐಡಿಯಲಿ ಈ ತರ ಸಿಚುವೇಶನ್ ನಾವು ಬೈ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಬೆಲೆಯನ್ನ ಕೊಟ್ಬಿಟ್ಟು ನಾವು ಒಂದು ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತಾನು ಕೂಡ ಸುಮಾರು ಜನ ಅನಲೈಸ್ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಓವರ್ ಸೋಲ್ಡ್ ಅಂತ ಅಂದ್ರೆ ಲೆಟ್ ಮೀ ಶೋ ಯು. ಸೊ ಈ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಾರ್ಕೆಟ್ ಏನ್ ಸೆಲ್ ಆಗಿದೆಯೋ ಈ ಸೆಲ್ ಆಗಿರೋ ಕಂಡೀಷನ್ ಅಲ್ಲಿ RSI ನೋಡಿ 30 ಕೆಳಗಡೆಗೆ, ಅಂದ್ರೆ 30 ಲೆವೆಲ್ಕಿನ ಕೆಳಗಡೆಗೆ RSI ಬಂತು ಅಂತ ಅಂದ್ರೆ ಓವರ್ ಸೋಲ್ಡ್ ಲೆವೆಲ್ ಅಲ್ಲಿ ಈಗ ಸದ್ಯದ ಮಟ್ಟಿಗೆ RSI ಇದೆ ಅಥವಾ ಮಾರ್ಕೆಟ್ ಇದೆ ಅಂತ ಹೇಳ್ತಾರೆ. ಇದರ ಅರ್ಥ ಜಾಸ್ತಿ ಮಾರ್ಬಿಟ್ಟಿದ್ದಾರೆ ಮಾರೋರು. ಸೊ ಈಗಿರೋ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಫಂಡಮೆಂಟಲಿ ಕಂಪನಿ ಸ್ಟ್ರಾಂಗ್ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ಗಳನ್ನ ಹುಡುಕ್ತಕ್ಕಂತಹ ಒಂದು ಅವಕಾಶವನ್ನ ಅಥವಾ ಆಪರ್ಚುನಿಟಿಯನ್ನ ಈ ಒಂದು ಇಂಡಿಕೇಟರ್ ನಮಗೆ ತಂದು ಕೊಡುತ್ತೆ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದ್ದಾಗ. ಸೊ ಇದನ್ನ ಸುಮಾರು ರೀತಿಯಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಎರಡನೇ ಇಂಪಾರ್ಟೆಂಟ್ ಕ್ರಿಟಿಕಲ್ ರೀತಿ ನಾನು ಸುಮಾರು ಕಡೆ ಯೂಸ್ ಮಾಡ್ತಕ್ಕಂಥದ್ದು ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ 60-40, ಈಗ ನಾವು 70-30 ಬ್ಯಾಂಡ್ ನೋಡಿದ್ವು, 60-40. ಸೊ 60 ಮೇಲೆ ಯಾವಾಗ RSI ಟ್ರೆಂಡ್ ಸ್ಟಾರ್ಟ್ ಆಗುತ್ತೋ ಅಥವಾ RSI ಯಾವಾಗ 60 ಮೇಲೆ ಮೂವ್ ಆಗಕ್ಕೆ ಶುರು ಆಗುತ್ತೋ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು. ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ಚಾರ್ಟ್ ಅಲ್ಲಿ ನಾನು ತೋರಿಸ್ತೀನಿ ಇಲ್ಲಿ. ಸೊ RSI ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿಂದಾನೆ, ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ಇಂದಾನೆ ನಮಗೆ 200 ಡೇ ಮೂವಿಂಗ್ ಅವರೇಜ್ ಮೇಲೇನೂ ಬಂತು, ಹಾಗೆ RSI ನೂ ಕೂಡ 60 ಮೇಲೆ ಬಂದಿದೆ. ಸೊ ಈ ಪರ್ಟಿಕ್ಯುಲರ್ ಕಂಡೀಷನ್ ಇಂದ ಮತ್ತೆ 40 ಕೆಳಗಡೆಗೆ RSI ಮೂವ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾವು ಬಂತು ಅಷ್ಟೇ ಈ ಒಂದು ಸಿಚುವೇಶನ್ ಅಲ್ಲಿ. ಬಟ್ ಅದಾದ್ಮೇಲೆ ನಮಗೆ 40 ಕೆಳಗಡೆಗೆ ಫಾಲ್ ಆಗಿಲ್ಲ. ಸೊ ಯಾವಾಗ ಎಲ್ಲ 60 ಮೇಲೆ ಮಾರ್ಕೆಟ್ ಹೋಗಿದೆ ಅಥವಾ RSI ಟ್ರೇಡ್ ಆಗಿದೆಯೋ ಇಲ್ಲಿ ನೋಡಿ ಗಮನಿಸ್ತಾ ಇರಬಹುದು ನೀವು, ಆಲ್ಮೋಸ್ಟ್ ಇಲ್ಲಿಂದ ಈ ಪರ್ಟಿಕ್ಯುಲರ್ ಕೇಸ್ ಇಂದಾನೆ 60 ಮೇಲೆ RSI ಮೂವ್ ಆಯ್ತು. ಅದಾದ್ಮೇಲೆ ಆಟೋಮೆಟಿಕಲಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿಂದ 60 ಮೇಲೆ ಸ್ಟಾರ್ಟ್ ಆಯ್ತು ಅಂತಂದ್ರೆ RSI ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇರುತ್ತೆ.
ಅಂಟಿಲ್ ಮತ್ತೆ ಇದು 40 ಕ್ರಾಸ್ ಆಗೋವರೆಗೂ ಅನ್ನೋ ಒಂದು ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾರೆ. ಅಗೇನ್ ಇದನ್ನ ಉಲ್ಟಾ ಅಂತ ಹೇಳೋದಾದ್ರೆ 40 ಕೆಳಗಡೆಗೆ 40 ಬ್ಯಾಂಡ್ ಕೆಳಗಡೆಗೆ ಮಾರ್ಕೆಟ್ ಯಾವಾಗ ಬರುತ್ತೋ RSI ಪ್ರಕಾರ ಆ ತರ ಸಿಚುವೇಶನ್ ಅಲ್ಲಿ ಬೇರಿಶ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂಟಿಲ್ ಅದು ಮತ್ತೆ 60 ಮೇಲೆ ವಾಪಸ್ ಹೋಗೋವರೆಗೂ ಅಂತ. ಸೊ ಇದು ಎರಡನೇ ರೀತಿಯಾಗಿರುತ್ತೆ RSI ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇನ್ನ ನಮ್ಮ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಇಂಡಿಕೇಟರ್ ಬಂದು ಬಾಲಿಂಜರ್ ಬ್ಯಾಂಡ್ಸ್ ಅಂತ ಹೇಳ್ಕೊಂಡು, ಬಾಲಿಂಜರ್ ಅನ್ನೋ ಒಬ್ಬ ವ್ಯಕ್ತಿ ಕಂಡು ಹಿಡಿದಿರತಕ್ಕಂತಹ ಒಂದು ಇಂಡಿಕೇಟರ್ ಆಗಿರುತ್ತೆ. ಇದು ಸಿಂಪಲ್ ಮೂವಿಂಗ್ ಅವರೇಜ್. ನಾನು ಏನ್ ಹೇಳಿದ್ನೋ ನಿಮಗೆ ಮೂವಿಂಗ್ ಅವರೇಜ್, ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಮಾರ್ಕೆಟ್ ಒಂದೇ ಕಡೆಗೇನೆ ಹೋಗಲ್ಲ. ಸೊ ಒಂದು ಸಿಚುವೇಶನ್ ರೀಚ್ ಆದ್ಮೇಲೆ, ಒಂದು ಸ್ಟ್ರೆಚ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿಂದ ಮತ್ತೆ ವಾಪಸ್ ಮೀನ್ ರಿವರ್ಷನ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ವಾಪಸ್ ಮತ್ತೆ ಆವರೇಜ್ ಪ್ರೈಸ್ ಗೆ ಬಂದು ತಲುಪ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಿಕಾಸ್ ಯಾವಾಗ್ಲೂ ಮಾರ್ಕೆಟ್ ಒಂದೇ ಕಡೆಗೇನೆ ಹೋಗಲ್ಲ. ಈ ಥಾಟ್ ಪ್ರೊಸೆಸ್ ಇಂದಾನೆ ಬಂದಿರತಕ್ಕಂಥದ್ದು ಬಾಲಿಂಜರ್ ಬ್ಯಾಂಡ್. ಇವಾಗ ಅರ್ಥ ಮಾಡ್ಕೊಳ್ಳೋಣ ಬಾಲಿಂಜರ್ ಬ್ಯಾಂಡ್ ಅಲ್ಲಿ ಯಾವ ರೀತಿ ನೋಡೋದಪ್ಪ. ಸೊ ಫಸ್ಟ್ ಪ್ಲಾಟಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ನಾನು ಎರಡು ಇಂಡಿಕೇಟರ್ ಡಿಲೀಟ್ ಮಾಡ್ತೀನಿ. ಹೇಗೆ ಮಾಡೋದು? ರೈಟ್ ಕ್ಲಿಕ್, ಡಿಲೀಟ್ ಸ್ಟಡಿ. ಸೊ ಇದನ್ನ ಅಗೇನ್ ಮೊಬೈಲ್ ಅಲ್ಲೂ ಕೂಡ ನೀವು ನೋಡಬಹುದಾಗಿರುತ್ತೆ. ಸೊ ನಾನು ಈಗ ಸದ್ಯ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋದ್ರಿಂದ ಕಂಪ್ಯೂಟರ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಬ್ಲಾಂಕ್ ಚಾರ್ಟ್ ಇದೆ, ಇಂಡಿಕೇಟರ್ ಕ್ಲಿಕ್ ಮಾಡ್ತೀನಿ. ಇಂಡಿಕೇಟರ್ ಕ್ಲಿಕ್ ಮಾಡಿದ್ಮೇಲೆ ಬಾಲಿಂಜರ್ ಬ್ಯಾಂಡ್ಸ್ ಆಟೋಮೆಟಿಕಲಿ ಇಲ್ಲಿ ತೋರಿಸ್ತಾ ಇದೆ. ಸಪೋಸ್ ತೋರಿಸ್ತಿಲ್ಲ ಅಂತ ಅಂದ್ರೆ ಇಲ್ಲಿ ಸರ್ಚ್ ಮಾಡಬಹುದು ನೀವು ಇಂಡಿಕೇಟರ್ ನ. ಬಾಲಿಂಜರ್ ಬ್ಯಾಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಎಷ್ಟಿದೆ ಸೆಟ್ಟಿಂಗ್ ಹೋಗಿ ಚೆಕ್ ಮಾಡೋಣ. 20 ಡೇ ಮೂವಿಂಗ್ ಅವರೇಜ್. ಸೊ ಐಡಿಯಲಿ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಸ್ಟ್ಯಾಂಡರ್ಡ್ ಡಿಫಾಲ್ಟ್ ವ್ಯಾಲ್ಯೂ ಸುಮಾರು ಜನ ನೋಡ್ತಕ್ಕಂಥದ್ದು 20 ಡೇ ಮೂವಿಂಗ್ ಅವರೇಜ್ ಪ್ರೈಸ್, ಅದರ ಮೇಲೆ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಬೇಸಿಕಲಿ ಇದ್ರದ್ದು ನೆಕ್ಸ್ಟ್ ಇನ್ನೊಂದು ಡಿವಿಯೇಷನ್ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೆಳಗಡೆ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೋಬೇಡಿ. ಒಂದು ಬ್ಯಾಂಡ್ ಸಿಗುತ್ತೆ ನಿಮಗೆ. ಆ ಬ್ಯಾಂಡ್ ಅಲ್ಲಿ ಯಾವಾಗ ಮಾರ್ಕೆಟ್ ಮೇಲ್ಗಡೆ ಬ್ಯಾಂಡ್ ಹೋಗುತ್ತೋ ಓವರ್ ಬಾಟ್ ಅಥವಾ ಓವರ್ ಜಾಸ್ತಿ ಜನ ಬೈ ಮಾಡ್ಬಿಟ್ಟಿದ್ದಾರೆ, ಜಾಸ್ತಿ ಪ್ರೈಸ್ ಅಲ್ಲಿ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ಕೆಳಗಡೆ ಬ್ಯಾಂಡ್ ಹೋಗ್ತಾ ಇದೆ ಅಂತಂದ್ರೆ ಜಾಸ್ತಿ ಮಾರ್ಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಶೇರ್ ಅನ್ನ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಈ ನಂಬರ್. ಸೊ ಇಲ್ಲಿ ಗಮನಿಸ್ತಾ ಇರಬಹುದು, ಬ್ಯೂಟಿಫುಲ್ ಆಗಿದೆ ನೋಡಿ, ಇಲ್ಲೇ ನೋಡಬಹುದು ನೀವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವಾಗೆಲ್ಲ ಬ್ಯಾಂಡ್ ಮೇಲೆ ಅಪ್ರೋಚ್ ಆಗಿದೆಯೋ ಪ್ರೈಸ್ ನೋಡಬಹುದು. ಇಲ್ಲಿಂದ ನೆಗೆಟಿವ್ ಕ್ಯಾಂಡಲ್ ಬಂತು ನಮಗೆ, ಅದಾದ್ಮೇಲೆ ಅಥವಾ ನೆಗೆಟಿವ್ ಪ್ರೈಸ್ ಕಾಣಿಸ್ತು ಇಲ್ಲಿ ನಮಗೆ, ಅಲ್ಲಿಂದ ಮಾರ್ಕೆಟ್ ವಾಪಸ್ ಕೆಳಗಡೆ ಲೆವೆಲ್ಗೆ ಬಂತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದು ವಾಪಸ್ ಒಂದು ಪುಷ್ ಸಿಕ್ತು ಅಥವಾ ವಾಪಸ್ ಮತ್ತೆ ಮೇಲೆಗೆ ಮೂವ್ ಆಗಿ ಶುರು ಆಯ್ತು ಪ್ರೈಸ್. ಅದಾದ್ಮೇಲೆ ಮತ್ತೆ ಅಪ್ ಟ್ರೆಂಡ್ ಗೆನೆ ಕಂಟಿನ್ಯೂ ಆಯ್ತು. ಸೊ ಸಿಮಿಲರ್ಲಿ ಏನಪ್ಪಾ ಅಂತಂದ್ರೆ ಅಂಟಿಲ್ ಎರಡೂ ತರನು ಇಂಡಿಕೇಟ್ ಮಾಡುತ್ತೆ. ಬಟ್ ಮೋಸ್ಟ್ ಆಫ್ ದ ಸಿಚುವೇಶನ್ ಅಲ್ಲಿ ಯಾವಾಗ ಒಂದು ಫ್ಲಾಟ್ ಮೂವ್ ಅಲ್ಲಿ ಮೂವ್ ಆಗ್ತಾ ಇರುತ್ತೋ ಮಾರ್ಕೆಟ್, ಆ ತರ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾವು ಈ ಒಂದು ಬ್ಯಾಂಡ್ ಅನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅಪ್ ಹೋದಾಗ ಸೆಲ್ ಮಾಡೋತರ ಅಥವಾ ಡೌನ್ ಗೆ ಬಂದಾಗ ಬೈ ಮಾಡ್ತಕ್ಕಂತ ಒಂದು ಅವಕಾಶಗಳನ್ನ ಹುಡುಕಬಹುದಾಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು. ಸೊ ನಮ್ಮ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಸಿಂಪಲ್ ಇಂಡಿಕೇಟರ್ ಅಂತ ಹೇಳೋದಾದ್ರೆ ಸ್ಟಾಕೆಸ್ಟಿಕ್ ಇಂಡಿಕೇಟರ್ ಅಂತ ಹೇಳ್ತಾರೆ. ಸೊ ಅಗೇನ್ ಇದು ಕೂಡ ಒನ್ ಆಫ್ ದ ಇಂಡಿಕೇಟರ್. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಇಂಡಿಕೇಟರ್, ಸುಮಾರು ಇಂಡಿಕೇಟರ್ಸ್ ಗಳಿದೆ. ಅದರಲ್ಲಿ ಟಾಪ್ ಇಂಡಿಕೇಟರ್ಸ್ ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ ಸ್ಟಾಕೆಸ್ಟಿಕ್ ಇಂಡಿಕೇಟರ್ ಲೈಕ್ RSI ತರಾನೇನೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಸ್ಟಾಕೆಸ್ಟಿಕ್ ವ್ಯಾಲ್ಯೂ 80 ಮೇಲೆ ಮೂವ್ ಆಗ್ತಾ ಇದೆ ಅಂತ ಅಂದ್ರೆ ಓವರ್ ಬಾಟ್ ಕಂಡೀಷನ್ಗೆ, ಜಾಸ್ತಿ ಪ್ರೈಸ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ ಯಾವಾಗ ಇದು 20 ಕೆಳಗಡೆ ಹೋಗುತ್ತೋ ಜಾಸ್ತಿ ಜನ ಮಾರ್ಬಿಟ್ಟಿದ್ದಾರೆ ಅನ್ನೋ ಒಂದು ಇಂಡಿಕೇಶನ್ ನ ತೋರಿಸುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಚಾರ್ಟ್ ಮುಖಾಂತರ ಯಾವ ರೀತಿ ಪ್ಲಾಟ್ ಮಾಡೋದು, ಹಾಗೆ ಯಾವ ರೀತಿ ಮಾಹಿತಿ ಕಾಣುತ್ತೆ ಅಂತ ಹೇಳ್ಕೊಂಡು. ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇಂಡಿಕೇಟರ್ಗೆ ಹೋಗ್ಬಿಟ್ಟು ನಾನು ವಾಪಸ್ ಸ್ಟೊಕ್ಯಾಸ್ಟಿಕ್ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅಗೇನ್ ಬಾಲಿಂಜರ್ ಬ್ಯಾಂಡ್ ನಾನು ಕ್ಲೋಸ್ ಮಾಡ್ತೀನಿ ಇದನ್ನ. ಸೊ ಇಲ್ಲಿ ಸ್ಟೊಕ್ಯಾಸ್ಟಿಕ್ ಅಂತ ಸರ್ಚ್ ಕೊಟ್ರೆ ಸ್ಟೊಕ್ಯಾಸ್ಟಿಕ್ ಸಿಂಪಲ್. ಸೊ ನಾವ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರಬಹುದು ಇಲ್ಲಿ ಲೈನ್ ಗಳು ಕಾಣಿಸ್ತಾ ಇದೆ. ಸೊ ಯಾವಾಗ ಇದು ವಾಪಸ್ 80 ಮೇಲೆ, ಇಲ್ಲಿ ನೋಡ್ತಾ ಇರಬಹುದು ನೀವು 80ಕ್ಕೆ ಒಂದು ಲೈನ್ ಇದೆ, 80 ಮೇಲೆ ಯಾವಾಗ ಹೋಯ್ತು ಅಂತಂದ್ರೆ ಓವರ್ ಬಾಟ್ ಅಥವಾ ಜಾಸ್ತಿ ಜನ ಬೈ ಮಾಡಿದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಯಾವಾಗ ಇಲ್ಲಿ ಕೆಳಗಡೆ ಬಂತು ಅವಾಗ ಇದು 20 ಕೆಳಗಡೆ ಇದೆ ಅಂತಂದ್ರೆ ಓವರ್ ಸೋಲ್ಡ್ ಕಂಡೀಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಸ್ಟೊಕ್ಯಾಸ್ಟಿಕ್. ಇದನ್ನ ಉಪಯೋಗಿಸಿಕೊಂಡು ನಾವು ಓವರ್ ಆಲ್ ಒಂದು ಸ್ಟಾಕ್ ಅನ್ನ ಜಾಸ್ತಿ ಬೈ ಮಾಡಿದಾರ ಅಥವಾ ಜಾಸ್ತಿ ಬೆಲೆಯನ್ನ ಕೊಡ್ತಾ ಇದೀನಿ ನಾವು ಈಗ ಸದ್ಯಕ್ಕೆ, ಅಥವಾ ಸದ್ಯಕ್ಕೆ ಒಂದು ಆಪರ್ಚುನಿಟಿ ಇರತಕ್ಕಂತ ಒಂದು ಬೆಲೆಯಲ್ಲಿ ನನಗೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಇಂಡಿಕೇಟ್ ಮಾಡುವ ಅಥವಾ ಅದನ್ನ ಐಡೆಂಟಿಫೈ ಮಾಡತಕ್ಕಂತ ಒಂದು ಬ್ರಿಲಿಯಂಟ್ ಇನ್ಫಾರ್ಮೇಶನ್ ಅನ್ನ ಸ್ಟೊಕ್ಯಾಸ್ಟಿಕ್ ತಂದು ಕೊಡುತ್ತೆ. ಇನ್ನು ನಮ್ಮ ಲಿಸ್ಟ್ ಇರತಕ್ಕಂತ ಕೊನೆ ಇಂಡಿಕೇಟರ್ ನನಗೆ ಬಹಳ ಹತ್ರವಾಗಿರ್ತಕ್ಕಂಥ ಇಂಡಿಕೇಟರ್, ಇದು ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಟ್ರೆಂಡ್ ಅನ್ನ ಅಥವಾ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಬುಲಿಶ್ನೆಸ್ ಬೇರಿಶ್ನೆಸ್ ಅನ್ನ ಸಿಂಪಲ್ ವೇದಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂತಹ ಅದ್ಭುತವಾದಂತಹ ಇಂಡಿಕೇಟರ್ ಅಂತ ಹೇಳ್ಬೋದು ಇದನ್ನ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಪ್ಲಾಟ್ ಮಾಡೋದು, ಯಾವ ರೀತಿ ಕಾಣುತ್ತೆ, ಹಾಗೆ ಯಾವ ರೀತಿ ಮಾಹಿತಿಯನ್ನ ಕಲೆಕ್ಟ್ ಮಾಡೋದು ಅಂತ ಡೈರೆಕ್ಟ್ ಸ್ಕ್ರೀನ್ ಅಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಇಲ್ಲಿ ಓವರ್ ಆಲ್ ಇಲ್ಲಿ ಅಗೇನ್ ಸ್ಟೊಕ್ಯಾಸ್ಟಿಕ್ ಅನ್ನ ನಾನು ತೆಗೆದ್ಬಿಡ್ತೀನಿ. ಸೊ ಓವರ್ ಆಲ್ ಹಾಗೆ ಬ್ಲಾಂಕ್ ಚಾರ್ಟ್ ಇದೆ. ಇಂಡಿಕೇಟರ್ಸ್ ಹೋಗ್ಬಿಟ್ಟು ನಾನು ಇಲ್ಲಿ ಸರ್ಚ್ ಅಲ್ಲಿ ಸೂಪರ್ ಟ್ರೆಂಡ್ ಅಂತ ಸರ್ಚ್ ಕೊಟ್ರೆ ಸೊ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ ಸೂಪರ್ ಟ್ರೆಂಡ್. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿಯಾದಂತಹ ಮಾಹಿತಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸೊ ಡೋಂಟ್ ವರಿ, ಹೆದರ್ಕೊಳಕ್ ಹೋಗ್ಬಿಡಿ, ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ ಇದು. ಸೊ ಬೇಸಿಕಲಿ ಡೈರೆಕ್ಟ್ ಬೈ ಸೆಲ್ ಸಿಗ್ನಲ್ ತರನೇ ನಮಗೆ ಸಿಕ್ಬಿಡುತ್ತೆ. ಸೊ ಬ್ಯೂಟಿ ಏನಪ್ಪಾ ಅಂತ ಅಂದ್ರೆ ಇದ್ರದ್ದು ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ವಾಲಿಟಿಲಿಟಿ ಅಥವಾ ಏರುಪೇರು ಆಗ್ತಕ್ಕಂತಹ ಮಾಹಿತಿಯನ್ನು ಕೂಡ ಕನ್ಸಿಡರ್ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್. ಅದ್ರ ಬೇಸಿಸ್ ಅಲ್ಲಿ ಆಟೋಮೆಟಿಕಲಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಓವರ್ ಆಲ್ ಈಗಿರೋ ಬೆಲೆ ಏನ್ ನಡೀತಾ ಇದೆಯೋ ಆ ಬೆಲೆಗೆ ಹಾಗೆ ಈ ಲೈನ್ಗೆ ಇರತಕ್ಕಂತಹ ವ್ಯತ್ಯಾಸಗಳು. ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇಲ್ಲಿಂದ ನಮಗೆ ಬೈ ಸಿಗ್ನಲ್ ಸಿಕ್ಕಿದೆ ಆಲ್ಮೋಸ್ಟ್ 8/3/2022. ಸೊ 227 ರೂಪಾಯಿಗೆ ನಮಗೆ ಬೈಯಿಂಗ್ ಸಿಗ್ನಲ್ ಸಿಕ್ಕಿದೆ. ಇನ್ನು
ಈ ಒಂದು ಸೂಪರ್ ಟ್ರೆಂಡ್ ಕೆಳಗಡೆಗೆ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ. ಸೊ ಮಾರ್ಕೆಟ್ ಕ್ಲೋಸ್ ಸೂಪರ್ ಟ್ರೆಂಡ್ ಮೇಲಾಯ್ತು ಅಂತ ಅಂದ್ರೆ ವಾಪಸ್ ಬೈ ಸಿಗ್ನಲ್ ಸಿಗುತ್ತೆ. ಮಾರ್ಕೆಟ್ ಈ ಒಂದು ಕೆಳಗಡೆ ಹೋಯ್ತು ಅಂತ ಅಂದ್ರೆ, ಸೂಪರ್ ಟ್ರೆಂಡ್ ಕೆಳಗಡೆ ಹೋಯ್ತು ಅಂತ ಅಂದ್ರೆ ಕಳೆದ 14-15 ದಿನದ ಆವರೇಜ್ ಒಂದು ವಾಲಟಿಲಿಟಿ ಕಂಪೇರ್ ಮಾಡಿ ನೋಡೋದಾದ್ರೆ, ಅಥವಾ ಏರುಪೇರನ್ನ ಕಂಪೇರ್ ಮಾಡಿ ನೋಡೋದಾದ್ರೆ, ಆ ಏರುಪೇರನ್ನ ದಾಟಿ ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಅರ್ಥ. ಆ ತರದ ಸಿಚುವೇಶನ್ ನಾವು ಬಿಯರಿಸ್ ಇಂಡಿಕೇಶನ್ ಅಥವಾ ನೆಗೆಟಿವ್ ಇಂಡಿಕೇಶನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಸಿಂಪಲ್, ತುಂಬಾ ಸಿಂಪಲ್ ಆಗಿ ನೋಡಬಹುದು ನಾವು ಆಕ್ಚುಲಿ. ಸೊ ನೀವು ಗಮನಿಸ್ತಾ ಇರೋದು, ಇಲ್ಲಿಂದ ನಮಗೆ ಬೈ ಟ್ರೆಂಡ್ ಸಿಕ್ತು, ಇಲ್ಲಿಂದ ಸೆಲ್ ಟ್ರೆಂಡ್ ಸಿಕ್ತು, ವಾಪಸ್ ಇಲ್ಲಿಂದ ಬೈ ಚಾಪಿನೆಸ್ ಇರುತ್ತೆ. ಯೂಶುವಲಿ ಯಾವುದೇ ಇಂಡಿಕೇಟರ್ ಪರ್ಫೆಕ್ಟ್ ಆಗಿ ನಿಮಗೆ ಲೋ ಬೈ ಮಾಡು ಹೈ ಸೆಲ್ ಮಾಡೋ ಅನ್ನೋ ಹೇಳಂತ ಇಂಡಿಕೇಟರ್ ಡೆಫಿನೆಟ್ಲಿ ಇಲ್ಲ. ಎಲ್ಲನೂ ಒಂದು ಪ್ರಾಬಬಿಲಿಟಿ ಮೇಲೆ ವರ್ಕ್ ಆಗುತ್ತೆ. ಆಸ್ ಅ ಟ್ರೇಡರ್, ಆಸ್ ಅ ಒಂದು ಇನ್ವೆಸ್ಟರ್ ಅಂತ ಹೇಳಿದ್ರೆ ಪ್ರಾಪರ್ ವೇದಲ್ಲಿ ನಾವು ನೋಡ್ತಾ ಇದೀವಿ ಮಾಹಿತಿನ ಅಂತಂದ್ರೆ, ಪ್ರಾಬಬಿಲಿಟಿಯಲ್ಲಿ ನಿರೀಕ್ಷಣೆ ಹೊಂದಿರತಕ್ಕಂತ ಮಾಹಿತಿ ಅಷ್ಟೇ. ಪ್ರಾಬಬಿಲಿಟಿ ವೇದಲ್ಲಿ ನಾವು ಮಾರ್ಕೆಟ್ ಅನ್ನ ನೋಡ್ಬೇಕಾಗುತ್ತೆ. ಆಗಬಹುದು ಅನ್ನೋದು ಮಾತ್ರ ನಾವು ಹೇಳಕ್ಕಾಗುತ್ತೆ, ಆಗೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ತರ ಪರ್ಟಿಕ್ಯುಲರ್ ಸಿಚುವೇಶನ್ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಈ ಎಲ್ಲಾ ವಿಷಯಗಳು ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ಸುಮಾರು ಮಾಹಿತಿಗಳು ನಮ್ಮ ಚಾನಲ್ ಬರಕ್ ಹೋಗ್ತಾ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಯಾವಾಗೆಲ್ಲ ಬೈ ಸಿಗ್ನಲ್ ಸಿಗುತ್ತೆ ನಮ್ಗೆ. ಇಲ್ಲೆಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಈ ಟ್ರೆಂಡ್. ಸೊ ಈ ಒಂದು ನಿಮ್ಗೆ ಇಲ್ಲಿ ಎರಡು ಕಡೆನೂ ಕಾಸ್ಟ್ ಅಥವಾ ಕಡಿಮೆ ಲಾಸ್ ಆದ್ರೂ ಕೂಡ ಈ ತರ ಒಂದು ದೊಡ್ಡ ಟ್ರೆಂಡ್ ಅನ್ನ ನೀವು ಕ್ಯಾಪ್ಚರ್ ಮಾಡಿದ್ರೆ ನೋಡಿ, ಆಲ್ಮೋಸ್ಟ್ 207 ರೂಪಾಯಿಗೆ ಬೈ ಸಿಗ್ನಲ್ ಕೊಟ್ಟಿದ್ದಂಥದ್ದು ಆಲ್ಮೋಸ್ಟ್ 235. ಸೊ ಅಪ್ರಾಕ್ಸಿಮೇಟ್ಲಿ 12-13% ರಿಟರ್ನ್ ನಾವು ಒಂದು ಟ್ರೆಂಡ್ ಅಲ್ಲಿ ತಂದು ಕೊಡ್ತಕ್ಕಂತಹ ಒಂದು ಪವರ್ಫುಲ್ ಟೂಲ್ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ ಆಗಿರುತ್ತೆ. ಇದನ್ನ ಸುಮಾರು ರೀತಿಯಾಗಿ ಯೂಸ್ ಮಾಡಬಹುದಾಗಿರುತ್ತೆ. ಇದು ಒಂದು ಬೇಸಿಕ್ ರೀತಿಯಲ್ಲಿ ಯಾವ ರೀತಿ ಒಂದು ಮಾಹಿತಿನ ನೋಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾದಂತಹ ಸಾವಿರಾರು ಇಂಡಿಕೇಟರ್ಸ್ ಗಳಿದೆ. ಬಟ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಒಂದು ಪರ್ಟಿಕ್ಯುಲರ್ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಾವು ಕಂಪ್ಲೀಟ್ ಮಾಸ್ಟರ್ ಆಗೋಕೆ ಶುರುವಾದ್ರೆ ಟೈಮ್ ತಗೊಳುತ್ತೆ. ಲೈಕ್ 1 ತಿಂಗಳು ತಗೋಬಹುದು, 2 ತಿಂಗಳು ತಗೋಬಹುದು, ಅಥವಾ 1 ವರ್ಷನೇ ತಗೊಳ್ಬಹುದು. ಬಟ್ ಆ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನ ಪ್ರಾಪರ್ ವೇದಲ್ಲಿ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಇದು ಮೊದಲನೇ ಕ್ವಶನ್. ಎರಡನೇದು, ಅದನ್ನ ಎಲ್ಲಾ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಒಂದು ಸ್ಕಿಲ್ ಸೆಟ್ ನಮ್ಮಲ್ಲಿದೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಇದನ್ನ ಪ್ರಾಪರ್ ವೇದಲ್ಲಿ ಯೂಸ್ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಇದರ ಮಾಹಿತಿಯನ್ನ ಸದುಪಯೋಗ ಪಡ್ಕೋಬಹುದಾಗಿರುತ್ತೆ. ಸೊ ಅಲ್ಟಿಮೇಟ್ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಇಂಡಿಕೇಟರ್ಸ್ ಗಳು ಯಾವುದೇ ಇದ್ರೂ ಕೂಡ ಅಲ್ಟಿಮೇಟ್ಲಿ ನಮ್ಮ ದುಡ್ಡನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಅಟ್ ದ ಸೇಮ್ ಟೈಮ್ ರಿಸ್ಕ್ ಇರತಕ್ಕಂತಹ ಒಂದು ವಾಲಟಿಲಿಟಿ ಅಥವಾ ರಿಸ್ಕ್ ಏನಿರುತ್ತೋ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮೂಲಕ, ಮನಿ ಮ್ಯಾನೇಜ್ಮೆಂಟ್ ಮೂಲಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಹಾಗೆ ಸಿಂಪಲ್ ಆಗಿ ಇಟ್ಕೊಳ್ಳೋದಾದ್ರೆ, ನಮ್ಮ ಮಾಹಿತಿಗಳನ್ನ ನಿರ್ಧಾರ ತಗೊಳ್ತಕ್ಕಂಥ ವಿಷಯಗಳನ್ನ ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳೋದಾದ್ರೆ ಬೆಟರ್ ವೇದಲ್ಲಿ ನಾವು ಸಸ್ಟೈನ್ ಆಗಬಹುದು ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ನಾವು ಈಸಿಯಾಗಿ ಇವತ್ತಿನ ವಿಡಿಯೋ ಮೂಲಕ ಕಲಿಬಹುದಾಗಿರುತ್ತೆ. ನೀವು ಇವತ್ತಿನ ವಿಡಿಯೋದಲ್ಲಿ ಏನ್ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾದ್ರು ಕ್ವಶನ್ಸ್ ಗಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದ್ರ ಬೇಸಿಸ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಂಟೆಂಟ್ಸ್ ಗಳನ್ನು ಕೂಡ ನಾವು ಡಿಫೈನ್ ಮಾಡ್ತೀವಿ. ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಡಿಯೋಸ್ ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಬಿಕಾಸ್ ಕನ್ನಡದಲ್ಲಿ ಈ ರೀತಿಯಾದಂತಹ ಮಾಹಿತಿಗಳು ಎಲ್ರಿಗೂ ಇವತ್ತಿನ ಮಟ್ಟಿಗೆ ದೊರೆಯಬೇಕಾಗಿದೆ. ಫಿನಾನ್ಸ್ ಬಗ್ಗೆ ನಾಲೆಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಒನ್ ಆಫ್ ದ ನೆಸೆಸಿಟಿ ಅಥವಾ ಅವಶ್ಯಕತೆ ಆಗಿದೆ. ಇದು ನಮಗೆ ಇವತ್ತಿನ ಮಟ್ಟಿಗೆ ನಮ್ಮ ಕಡೆಯಿಂದ ಸುಮಾರು ಪ್ರಯತ್ನಗಳನ್ನ ನಾವು ಪಡ್ತಾ ಇದೀವಿ. ನಿಮ್ ಸಪೋರ್ಟ್ ಕೂಡ ನಮಗೆ ಇದ್ರ ಬಗ್ಗೆ ಬೇಕಾಗುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.